ಬಂಡವಾಳ ಹೂಡಿಕೆಯಲ್ಲಿ ವಿದೇಶ ಬಂಡವಾಳ ಹೂಡಿಕೆಯಲ್ಲಿ ರಾಜ್ಯ ನಂಬರ್ 1. ಹಾಂ, ಈ ಕ್ವಾರ್ಟರ್ನಲ್ಲಿ ನಾವು ಮಹಾರಾಷ್ಟ್ರವನ್ನು ಹಿಂದಿಕ್ಕಿ 2ನೇ ಸ್ಥಾನದಿಂದ 1ನೇ ಸ್ಥಾನಕ್ಕೆ ಬಂದಿದ್ದೀವಿ. ಇದು ಇದೇ ರೀತಿ ಮುಂದುವರಿಬೇಕು ನಮ್ಮ ಆಶಯ. ಅದಾಗಿಯೂ ಕೂಡ ಇವತ್ತು ಈ ಟ್ರಂಪ್ನವ್ರು ಏನು ತಾರೀಫ್ ಮಾಡಿದ್ದಾರೆ 25% ಪ್ಲಸ್ ಅಡಿಷನಲ್ 25%, ಇದು ಭಾಳಷ್ಟು ಇದ್ರ ಮೇಲೆ ಪರಿಣಾಮ ಬೀರ್ತದೆ. ಒಂದು ಒಳ್ಳೆಯದು ಏನಾಗಿದೆ ಅಂದರೆ ಎಲೆಕ್ಟ್ರಾನಿಕ್ಸ್ ಮ್ಯಾನುಫ್ಯಾಕ್ಚರಿಂಗ್ ಮೇಲೆ ಇಲ್ಲ ಇವತ್ತು ದಿವಸ, ಅದು ಮತ್ತು ಈ ಫಾರ್ಮಾಸ್ಯೂಟಿಕಲ್ಸ್ ಎರಡರ ಮೇಲೆ ಇಲ್ಲ. ಹೀಗಾಗಿ ನಮ್ಮ ಸರ್ವಿಸ್ ಸೆಕ್ಟರ್ಸ್ನು ಕೂಡ ಈಗ ಒಂದಂತಕ್ಕೆ ಇವತ್ತು ದಿವಸ ನಾವು ಏನು ಮುಂದೆ ಇದ್ದೀವಿ, ಅದರಲ್ಲಿ ನಾವು ಇದು ಆಗ್ತಾ ಇದ್ದೀವಿ. ಇದು ನಾವು ಆಶೆ ಮಾಡ್ತೀವಿ. ಇದನ್ನು ಶೀಘ್ರ ಇವತ್ತು ದಿವಸ ಅದೇನು 50% ಮಾಡಿದ್ದಾರೆ ಅದನ್ನು 25% ಕೇಳಿಸ್ಬೇಕು. ಮತ್ತು ಇದು ಕೇಂದ್ರ ಸರ್ಕಾರ, ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಎಲ್ಲೋ ಒಂದು ಕಡೆ ಭಾಳಷ್ಟು ಟ್ರಂಪ್ ಅಂಥೇಳಿ ಅಬ್ಕೆ ಬಾರ್ ಟ್ರಂಪ್ಗೆ ಸರ್ಕಾರ ಅಂಥೇಳಿ ಕ್ಯಾನ್ವಾಸು ಮಾಡಿ ಬೇರೆ ದೇಶದಲ್ಲಿ ನಾವು ಹೋಗಿ ಪೊಲಿಟಿಕಲ್ ಇದರಲ್ಲಿ ನಾವು ಭಾಗವಹಿಸಬಾರ್ದು ಇವತ್ತು ಸಹ. ಅವರು ಅಧಿಕೃತವಾಗಿ ಒಮ್ಮೆ ಟ್ರಂಪ್ ಅವ್ರಿಗೆ ಬೆಂಬಲವನ್ನು ಕೂಡ ಕೊಟ್ಟರು. ಅದೇ ಟ್ರಂಪ್ ಇವತ್ತು ಸಹ ನಮ್ಮನ್ನು ಈ ಥರ ನಮ್ಮ ದೇಶದ ಮೇಲೆ ಇವತ್ತು ಸಹ ಅವರು ಒಂದು ಸೇಡನ್ನು ತೀರಿಸ್ಕೋತಾ ಇದ್ದಾರೆ. ಇದೆಲ್ಲದಕ್ಕೂ ಕೂಡ ಪ್ರಧಾನಮಂತ್ರಿಗಳು ಒಂದು ರೀತಿಯಿಂದ ನೇರ ಹೊಣೆ ಆಗ್ತಾರೆ. ಇದಕ್ಕೆ ನೋಡಿ, GST ತಂದಿರೋದು ನಾವೇ. ಆದ್ರೆ GST ನಾವು ಮೊದಲಿನಿಂದ ಹೇಳ್ಕೊತೀವಿ, ಕಳೆದ 9 ವರ್ಷದಿಂದ ಹೇಳ್ಕೊತಾ ಇದ್ದೀವಿ. ರಾಹುಲ್ ಗಾಂಧಿ ಅವರು ಹೇಳ್ಕೊತಿದ್ದಾರೆ ಇದು ಅನುಷ್ಠಾನದಲ್ಲಿ ಇವತ್ತು ಸಹ ತಪ್ಪಾಗಿದೆ ಅಂಥೇಳಿ. ಅನುಷ್ಠಾನ ಅಂದರೆ ಸ್ಲ್ಯಾಬ್ಸ್ ಏನಿದೆ ಇದು ತಪ್ಪಾಗಿದೆ ಅಂತ ಅವತ್ತಿಂದ ಹೇಳ್ಕೊತಾ ಇದ್ದೀವಿ. ಆದರೆ ಈಗ 9 ವರ್ಷ ನಂತರ ಇವತ್ತು ದಿವಸ ಮಾಡಿದ್ದಾರೆ. 9 ವರ್ಷ ಜನ ಸಫರ್ ಆದ್ರೆ ಇದರಿಂದ. ಅಷ್ಟೇ ಅಲ್ಲ, ಇವತ್ತು ನಾವು ರಷ್ಯಾದಿಂದ ನಾವು ಆಯಿಲ್ ಖರೀದಿ ಮಾಡ್ತೀವಿ. ಬೇರೆ ದೇಶಗಳಲ್ಲಿ ಇವತ್ತು ದಿವಸ ಮನಮೋಹನ್ ಸಿಂಗ್ ಅವರಿದ್ದಾಗ ಕ್ರೂಡ್ ಆಯಿಲ್ ಬೆಲೆ $140 ತಲುಪಿತ್ತು. $140 ತಲುಪಿದಾಗ ₹65, ₹58 ಡೀಸೆಲ್ ಇತ್ತು. ₹400 ಇವತ್ತು ದಿವಸ ಗ್ಯಾಸ್ ಸಿಲಿಂಡರ್ ಇತ್ತು. ಅದೇನೋ ಕ್ರೂಡ್ ಆಯಿಲ್ ಬೆಲೆ ಇವತ್ತು ದಿವಸ ಪರ್ ಬ್ಯಾರೆಲ್ಲು ಕಡಿಮೆ ಆದಾಗೂ ಕೂಡ ಇವತ್ತು ಇವರು $98-100 ಅದನ್ನು ಇಟ್ಕೊಂಡು ಹೋಗಿದ್ದಾರೆ. ಹಾಗಿದ್ರೆ ಇದು ಏನು ಡಿಫರೆನ್ಷಿಯಲ್ ಮಾರ್ಜಿನ್ ಏನಾಯಿತು? ಲಕ್ಷಾಂತರ ಕೋಟಿ, ₹1 ₹2 ಅಲ್ಲ, ಲಕ್ಷಾಂತರ ಕೋಟಿ ಅದೆಲ್ಲಿ ಹೋಯಿತು? ಎದಕ್ಕೆ ಬಳಸ್ಕೊಟ್ರು? ಜನರ ಮೇಲೆ ಯಾವಾಗಾದರೂ ಕೂಡ ಈ ಥರ ನಮಗೆ ರಿಯಾಯಿತಿ ಸಿಕ್ಕ ಮೇಲೆ ಕಡಿಮೆ ಆದಮೇಲೆ ಜನರಿಗೆ ಪಾಸ್ ಮಾಡಬೇಕಲ್ಲ. ಅದು ತಂದು ಕನ್ಸ್ಯೂಮರ್ ಪಾಸ್ ಮಾಡಿದ್ರ? ಮಾಡಲಿಲ್ಲಲ್ಲ. ಕನ್ಸ್ಯೂಮರ್ಸ್ಗೆ ಪೆಟ್ರೋಲ್ ಡೀಸೆಲ್ನ ವ್ಯತ್ಯಾಸ ಏನಾಯಿತು? ಯಾಕಂದ್ರೆ ಅದೊಂದು ಮ್ಯಾಥಮೆಟಿಕಲ್ ಫಾರ್ಮುಲಾ ಇದೆ. ಕ್ರೂಡ್ ಆಯಿಲ್ ಜಾಸ್ತಿ ಆದಾಗ ಇವತ್ತೊಂದು ದಿವಸ ನಮ್ಮ ಪೆಟ್ರೋಲ್ ರೇಟ್ ಜಾಸ್ತಿ ಆಗಬೇಕು, ಡೀಸೆಲ್ ರೇಟ್ ಜಾಸ್ತಿ ಆಗಬೇಕು. ಕ್ರೂಡ್ ಆಯಿಲ್ ಕಡಿಮೆ ಆದಾಗ ಪರ್ ಬ್ಯಾರಲ್ಲು ಡಾಲರು ಕಡಿಮೆ ಆದಾಗ ನಮ್ಗೆ ಕಡಿಮೆ ಆಗಬೇಕು. ಅದು ಫ್ಲಕ್ಚುಯೇಟಿಂಗ್ ಇರಬೇಕಾಗ್ತದೆ. ಮಾಡಿದ್ರೆ ಇವರು ಯಾವಾಗಾದರೂ ಕೋಟ್ಯಾಂತರ ಲಕ್ಷ ಕೋಟಿ ರೂಪಾಯಿ ಇತ್ತು ಸಹ, $100s of billions ಎಷ್ಟು 10 ಲಕ್ಷ ಕೋಟಿನೋ 50 ಲಕ್ಷ ಕೋಟಿನೋ ಎಷ್ಟು ತುಂಬ ಸಹ ಅದರಿಂದ ಸೇವಿಂಗ್ಸ್ ಆಗಿದೆ. ತಾವು ಅದನ್ನು ಮಾಹಿತಿ ತರಿಸ್ಕೊಂಡ್ಬಿಟ್ರೆ ಆ ಡಿಫ್ರೆನ್ಷಿಯಲ್ ಆದರೆ ಅದು ಯಾರಿಗೆ ಪಾಸ್ ಮಾಡಿದ್ರು? ಅವರು ಗ್ರಾಹಕರಿಗೆ ಕೊಟ್ರ, ಜನರಿಗೆ ಕೊಟ್ರ? ಅದಕ್ಕೆ ಅವ್ರಿಗೆ ಕೇಳಬೇಕು. ಇಷ್ಟೆಲ್ಲ ಆದಮೇಲೆ ಇಷ್ಟೆಲ್ಲ ನಾವು ರಷ್ಯನ್ ಆಯಿಲ್ ತೊಗೊಂಡಿದ್ವಿ, ದೇಶಕ್ಕೆ ಉಳಿಸಿ ಕನ್ಸ್ಯೂಮರ್ಸ್ ಪಾಸ್ ಮಾಡಬೇಕಲ್ರಿ. ಆಮೇಲೆ ಈಗ GST ಈಗ 9 ವರ್ಷ ಸಫರ್ ಆದ್ರ, ಈಗ 9 ವರ್ಷ ಸಫರ್ ಆದ್ಮೇಲೆ ಈಗ ಕೊಡ್ತಾ ಇದ್ದೀರಾ? ಇದನ್ನ ನಾವು ಪ್ರಾರಂಭಿಕದಿಂದ ಹೇಳ್ತಾ ಇದೀವಿ. GST ಅನ್ನು ಅನುಷ್ಠಾನ ಮಾಡಿದಿರಿ, ಸ್ಲ್ಯಾಬ್ ಏನು ಹಾಕಿದ್ರಿ ತಪ್ಪು ಅಂತೇಳಿ ರಾಹುಲ್ ಗಾಂಧಿ ಅವಾಗಿಂದ ಹೇಳ್ಕೊಂತಿದ್ದಾರೆ. ನೋಡ್ಬೇಕಾದ್ರೆ ಅವ್ರು ವಿಡಿಯೋ ಇದೆ, ಮಾತಾಡಿದ್ದು 9 ವರ್ಷ ನೀನೇನು ಕೂಡ ಅದನ್ನೆಲ್ಲನೂ ಇದು ಮಾಡ್ತಾ ಇದ್ರು.